ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆಟ್ ಎಸ್ ಎಸ್ ಸಿ ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಫೆಬ್ರವರಿ 11ರಂದು ನಡೆದ ಕೆಲವು ಕ್ವಶನ್ಸ್ ಸಿಕ್ಕಿವೆ ಸ್ನೇಹಿತರೆ. ಸೊ ಇವೇ ಪ್ರಶ್ನೆಗಳು ಬಂತು ಇಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ PDF ಬೇಕಾದಲ್ಲಿ ಕೊಟ್ಟರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಸಿಗುತ್ತೆ. ಸೊ ನೀವು ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು PDF ಪಡ್ಕೋಬಹುದು. ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡೋಣ. ಫಸ್ಟೇ ತಿಳಿಸ್ಬಿಡ್ತೀನಿ. ಸೊ ಕರ್ನಾಟಕದಲ್ಲಿ ಕೆಲವು ಕಡೆ ಎಕ್ಸಾಮ್ ಕ್ಯಾನ್ಸಲ್ ಆಗಿವೆ. 3 ಶಿಫ್ಟ್ಗಳು ಕೂಡ ಒಂದೊಂದು ಸೆಂಟ್ರಲ್ಲಿ ಕ್ಯಾನ್ಸಲ್ ಆಗಿವೆ. ಬನ್ನಿ ಪ್ರಶ್ನೆಗಳು ನೋಡೋಣ. 1932ರಲ್ಲಿ ಜೇಮ್ಸ್ ಚಾಡ್ವಿಕ್ ಪ್ರೋಟಾನರಷ್ಟೇ ದ್ರವ್ಯರಾಶಿ ಹೊಂದಿರುವ ವಿದ್ಯುದಾವೇಶವಿಲ್ಲದ ಕಣವನ್ನು ಪತ್ತೆ ಹಚ್ಚಿದರು. ಇದನ್ನು ಏನೆಂದು ಕರೆಯಲಾಯಿತು? ಇದು ಸರಿಯಾದ ಉತ್ತರ ನ್ಯೂಟ್ರಾನ್. ನೆಕ್ಸ್ಟ್ ಕ್ವಶನ್, ಲಡ್ಖಾನ್ ದೇವಾಲಯ ಇರುವ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಐಹೊಳೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಅಸಿಟಿಕ್ ಆಮ್ಲದ ನೈಸರ್ಗಿಕ ಮೂಲವಾಗಿದೆ? ಇದು ಸರಿಯಾದ ಉತ್ತರ ವಿನೆಗರ್ ಅಥವಾ ಶಿರ್ಕ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಫೋಗಟ್ ಸಹೋದರಿಯರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ಉತ್ತರ ಕುಸ್ತಿ ಅಂದರೆ ರೇಸ್ಲಿಂಗ್. ಸೊ ಅವ್ರು ನೋಡಿ, ಗೀತಾ ಫೋಗಟ್, ಬಬಿತಾ ಕುಮಾರಿ ಫೋಗಟ್, ವಿನೇಶ್ ಫೋಗಟ್, ಪ್ರಿಯಾಂಕಾ ಫೋಗಟ್, ರಿತು ಫೋಗಟ್, ಸಂಗೀತಾ ಫೋಗಟ್ ಇವರೆಲ್ಲರೂ ಹರಿಯಾಣದವರಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಯುರೋಪಿಯನ್ ಸದರ್ನ್ ಅಬ್ಸರ್ವೇಟರಿ ವಿಶ್ವದ ಅತಿದೊಡ್ಡ ಆಪ್ಟಿಕಲ್ ಟೆಲಿಸ್ಕೋಪ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಟೆಲಿಸ್ಕೋಪ್ ಅನ್ನು ಎಲ್ಲಿ ನಿರ್ಮಿಸುತ್ತಿದೆ? ಇದು ಸರಿಯಾದ ಉತ್ತರ ಚಿಲಿ ದೇಶದ ಅಟಕಾಮಾ ಮರುಭೂಮಿಯಲ್ಲಿರುವ ಸೆರೋ ಅರ್ಮಾಜೋನ್ಸ್ ಪರ್ವತ. ನೆಕ್ಸ್ಟ್ ಕ್ವಶನ್, ಚಂದ್ರನು ಭೂಮಿಯ ಸುತ್ತ ಯಾವ ಬಲದಿಂದ ಸುತ್ತುತ್ತಾನೆ? ಇದು ಸರಿಯಾದ ಉತ್ತರ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸ್. ಭೂಮಿಯ ಗುರುತ್ವಾಕರ್ಷಣೆಯ ಚಂದ್ರನಿಗೆ ಅಗತ್ಯವಾದ ಅಭಿಕೇಂದ್ರ ಬಲ ಅಂದರೆ ಸೆಂಟ್ರಿಪೆಟಲ್ ಫೋರ್ಸ್ ಅನ್ನು ಒದಗಿಸುತ್ತದೆ. ಇದು ಚಂದ್ರನ ಸ್ಥಿರ ಕಕ್ಷೆಯಲ್ಲಿ ಸುತ್ತುವಂತೆ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್, 2025ರ ಆಗಸ್ಟ್ ಅಂತ್ಯದ ವೇಳೆಗೆ ಗುರುಗ್ರಹವು ಎಷ್ಟು ದೃಢೀಕರಿಸಲ್ಪಟ್ಟ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ? ಸರಿಯಾದ ಉತ್ತರ 97. ಏಪ್ರಿಲ್ 30, 2025ರಂದು ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟದ ಮೈನರ್ ಪ್ಲಾನೆಟ್ ಸೆಂಟರ್ ಇದನ್ನು ದೃಢಪಡಿಸಿದೆ. ಇವುಗಳಲ್ಲಿ ಐಯೋ, ಯುರೋಪಾ, ಗ್ಯಾನಿಮೇಡ್ ಮತ್ತು ಕ್ಯಾಲಿಸ್ಟೋ ಎಂಬ 4 ದೊಡ್ಡ ಗಲೀಲಿಯನ್ ಉಪಗ್ರಹಗಳು ಸೇರಿವೆ. ನೆಕ್ಸ್ಟ್ ಕ್ವಶನ್, ರಾಜಾ ಜೆ ಚೆಲ್ಲಯ್ಯ ಸಮಿತಿಯನ್ನು ಎಷ್ಟರಲ್ಲಿ ರಚಿಸಲಾಯಿತು? ಇದು ಸರಿಯಾದ ಉತ್ತರ 1991. ಭಾರತದ ತೆರಿಗೆ ವ್ಯವಸ್ಥೆಯನ್ನು ನೇರ ಮತ್ತು ಪರೋಕ್ಷ ತೆರಿಗೆಗಳು ಸರಳಗೊಳಿಸಲು ಸುಧಾರಿಸಲು ಈ ಸಮಿತಿಯನ್ನು ಸ್ಥಾಪಿಸಲಾಯಿತು. ಈ ಸಮಿತಿಯು ತನ್ನ ವರದಿಗಳನ್ನು 1991, 1992 ಮತ್ತು 1993ರಲ್ಲಿ ಸಲ್ಲಿಸಿತು. ರಾಜಾ ಚೆಲ್ಲಯ್ಯ ಅವರನ್ನು ಭಾರತದ ತೆರಿಗೆ ಸುಧಾರಣೆಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, 1801ರ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲು ನಿರಾಕರಿಸಿದ ನಂತರವೂ ಬ್ರಿಟಿಷರಿಗೆ ತಮ್ಮ ಅರ್ಧದಷ್ಟು ಬಿಟ್ಟುಕೊಡಲು ಒತ್ತಾಯಿಸಲ್ಪಟ್ಟ ಅವಧ್ನ ನವಾಬ? ಇದು ಸರಿಯಾದ ಉತ್ತರ ನವಾಬ ಸಾದತ್ ಅಲಿ ಖಾನ್ ಎರಡನೇದು. ನೆಕ್ಸ್ಟ್ ಕ್ವಶನ್, ಜೂಡೋದ ಪ್ರಮಾಣಿತ ಬೆಲ್ಟ್ ಬಣ್ಣಗಳಲ್ಲಿ ಯಾವ ಬಣ್ಣವು ಸೇರಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಗುಲಾಬಿ ಅಂದರೆ ಪಿಂಕ್. ಸೊ ಪ್ರಮಾಣಿತ ಜೂಡೋ ಬೆಲ್ಟ್ಗಳ ಬಣ್ಣಗಳು ಬಿಳಿ, ಹಳದಿ, ಕಿತ್ತಳೆ, ಹಸಿರು, ನೀಲಿ, ಕಂದು, ಕಪ್ಪು. ನೆಕ್ಸ್ಟ್ ಕ್ವಶನ್, ಸಾಂಚಿ ಸ್ತೂಪದ ಶಿಲ್ಪಗಳು ಮುಖ್ಯವಾಗಿ ಏನನ್ನು ಚಿತ್ರಿಸುತ್ತವೆ? ಇದರ ಸರಿಯಾದ ಉತ್ತರ ಬುದ್ಧನ ಜೀವನದ ಘಟನೆಗಳು, ಜಾತಕ ಕಥೆಗಳು ಮತ್ತು ಬೌದ್ಧ ಸಂಕೇತಗಳು ಚಿತ್ರಿಸುತ್ತವೆ. ಸೊ ಇದರ ಜೊತೆಗೆ ಇಲ್ಲಿನ ತೋರಣಗಳು, ಯಕ್ಷಿಯರು, ಅಶೋಕನ ಭೇಟಿಯಂಥ ಐತಿಹಾಸಿಕ ಘಟನೆಗಳು ಮತ್ತು ವಿವಿಧ ಪ್ರಾಣಿಗಳನ್ನು ಕೂಡ ಚಿತ್ರಿಸುತ್ತವೆ. ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್, ಮಾನವ ವಿಸರ್ಜನಾ ವ್ಯವಸ್ಥೆಯಲ್ಲಿ ಮೂತ್ರಪಿಂಡದ ನೆಫ್ರಾನ್ನಲ್ಲಿರುವ ಯಾವುದು ರಕ್ತದಿಂದ ಸಾರಜನಕಯುಕ್ತ ತ್ಯಾಜ್ಯಗಳನ್ನು ಅಥವಾ ಯೂರಿಯಾವನ್ನು ಬೇರ್ಪಡಿಸುತ್ತದೆ? ಸರಿಯಾದ ಉತ್ತರ ಗ್ಲೋಮೆರುಲಸ್ ಕೇಶನಾಳಗಳ ಜಾಲ. ಸೊ ಗ್ಲೋಮೆರುಲಸ್ ರಕ್ತವನ್ನು ಶೋಧಿಸುತ್ತದೆ. ಬೌಮನ್ಸ್ ಕ್ಯಾಪ್ಸ್ಯೂಲ್ ಶೋಧಿತ ದ್ರವವನ್ನು ಸ್ವೀಕರಿಸುತ್ತದೆ. ಮೂತ್ರಪಿಂಡದ ನಾಳ ಪ್ರಮುಖ ಪೋಷಕಾಂಶಗಳನ್ನು ಮರುಹೀರಿಕೊಳ್ಳುತ್ತದೆ. ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಸ್ಪೆಲ್ಲಿಂಗ್ ಲೀನೇಜ್ದು. ನೆಕ್ಸ್ಟ್ ಕ್ವಶನ್, ಭಾರತೀಯ ಪುರುಷರ ಕ್ರಿಕೆಟ್ ತಂಡವು ತನ್ನ ಮೊದಲ T20 ಅಂತಾರಾಷ್ಟ್ರೀಯ ಪಂದ್ಯವನ್ನು ಯಾವ ದೇಶದ ವಿರುದ್ಧ ಆಡಿತು? ಹೆಸರು ದಕ್ಷಿಣ ಆಫ್ರಿಕಾ. ಡಿಸೆಂಬರ್ 1, 2006 ಜೋಹಾನ್ಸ್ಬರ್ಗ್ನ ವಾಂಡರರ್ಸ್ ಸ್ಟೇಡಿಯಂನಲ್ಲಿ. ಸೊ ಇದರ ನಾಯಕ ವೀರೇಂದ್ರ ಸೆಹ್ವಾಗ್. ಸೊ ಭಾರತ 6 ವಿಕೆಟ್ಗಳಿಂದ ಜಯಗಳಿಸಿತು. ಇದು ಭಾರತದ ಮೊದಲ T20 ಪಂದ್ಯವಾಗಿತ್ತು ಮತ್ತು ದಕ್ಷಿಣ ಆಫ್ರಿಕಾ ಪ್ರವಾಸದ ಏಕೈಕ T20 ಪಂದ್ಯವಾಗಿತ್ತು. ದಿನೇಶ್ ಕಾರ್ತಿಕ್ ಪಂದ್ಯ ಶ್ರೇಷ್ಠದ ಪ್ರಶಸ್ತಿ ಪಡೆದರು. ನೆಕ್ಸ್ಟ್ ಕ್ವಶನ್, ಭಾರತದ 7ನೇ ಪಂಚವಾರ್ಷಿಕ ಯೋಜನೆ ಎಷ್ಟರಲ್ಲಿ ಪ್ರಾರಂಭವಾಯಿತು? ಇದು ಸರಿಯಾದ 1985. ಸೊ 1985ರಿಂದ 1990. ಸೊ 7ನೇ ಪಂಚವಾರ್ಷಿಕ ಯೋಜನೆಯ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ. ಸೊ ಇದರ ಉದ್ದೇಶ ಆಹಾರ, ಕೆಲಸ ಮತ್ತು ಉತ್ಪಾದಕತೆ. ನೆಕ್ಸ್ಟ್ ಕ್ವಶನ್, ಅಲೆಕ್ಸಾಂಡರ್ ಮರಣದ ನಂತರ ಚಂದ್ರಗುಪ್ತ ಮೌರ್ಯನು ಒಪ್ಪಂದದ ಭಾಗವಾಗಿ ಯಾವ ಪ್ರಾಂತ್ಯಗಳನ್ನು ಸ್ವಾಧೀನಪಡಿಸಿಕೊಂಡನು? ವಾಯುವ್ಯ ಭಾರತದ ಕೆಲವು ಪ್ರಾಂತ್ಯಗಳು. ನೆಕ್ಸ್ಟ್ ಕ್ವಶನ್, ನೆಗ್ಲಿಜೆನ್ಸ್ ಸಿನಾನಿಮ್ಸ್ ಕೇಳಿದ್ರು. ಸೊ ನೋಡ್ಕೊಳ್ಳಿ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು. ಸೊ ಅಪೋಸಿಟ್ ಮೀನಿಂಗ್ ಕೇಳಿದ್ರು. ಹೌ ಮಚ್ ಆಫ್ ದ ವರ್ಕ್ ವಾಸ್ ಕಂಪ್ಲೀಟೆಡ್? ಇದು ಸರಿಯಾದ ಉತ್ತರ ಹೌ ಲಿಟಲ್.
ನೆಕ್ಸ್ಟ್ ಕ್ವಶನ್, ಬೇಯಿಂಗ್ ಇಂಡಿಯನ್ ಇನ್ಸೈಡ್ ದ ರಿಯಲ್ ಇಂಡಿಯಾ ಪುಸ್ತಕ ಬರೆದವರು ಪವನ್ ಕೆ ವರ್ಮಾ. ನೆಕ್ಸ್ಟ್ ಕ್ವಶನ್, ಪ್ರಮೋದ್ ಭಗತ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಪ್ಯಾರಾ ಬ್ಯಾಡ್ಮಿಂಟನ್. ನೆಕ್ಸ್ಟ್ ಕ್ವಶನ್, ಸಾಮರಸ್ಯ ಮತ್ತು ಸಹಬಾಳ್ವೆಯ ಮೂಲಕ ಸಮೃದ್ಧಿಯನ್ನು ಪ್ರತಿನಿಧಿಸಲು ಮೋನ್ಪಾ ಬುಡಕಟ್ಟು ಜನಾಂಗವನ್ನು ಪ್ರದರ್ಶಿಸುವ ಸಿಂಹ ಮತ್ತು ನವಿಲು ನೃತ್ಯವು ಯಾವ ಭಾರತೀಯ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? ಯಾವ ಉತ್ತರ? ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, 1801ರಲ್ಲಿ ಸಬ್ಸಿಡಿಯರಿ ಅಲಯನ್ಸ್ಗೆ ಹಣ ಪಾವತಿಸಿ ವಿಫಲವಾದ ನಂತರ ಯಾವ ಭಾರತೀಯ ರಾಜ್ಯವು ತನ್ನ ಅರ್ಧಕ್ಕಿಂತ ಹೆಚ್ಚು ಪ್ರದೇಶವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟುಕೊಡಲು ಒತ್ತಾಯಿಸಲ್ಪಟ್ಟಿತು? ಸರಿಯಾದ ಉತ್ತರ ಅವಧ್. ಸ್ನೇಹಿತರೆ, ನನಗೆ ಸ್ಟೂಡೆಂಟ್ಸ್ ಯಾವ ರೀತಿ ಕ್ವಶನ್ಸ್ನ ಕಳಿಸಿರ್ತಾರೋ ಅದೇ ರೀತಿ ನಾ ಕ್ವಶನ್ಸ್ ತೊಗೊಂಡಿನಿ. ಇವೇ ಪ್ರಶ್ನೆಗಳು ಬಂದಿತ್ತೋ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾನು ಡೈಲಿ ಕ್ಲಾಸಸ್ ತೊಗೋತೀನಿ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ.